السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل على سيدنا محمد وعلى آله وصحبه وسلم. الحمد لله. ಮುಹಿಯುದ್ದೀನ್ ಜುಮ್ಮಾ ಮಸೀದಿ, ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾತ್ SYS SSF ಕೆಮ್ಮಾರ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ನಮ್ಮೆಲ್ಲರ ಅಗಲಿದಂತಹ ಉಲಮಾ ನಾಯಕರ ಅನುಸ್ಮರಣ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರು, ಜಮಾತಿನ ಅಧ್ಯಕ್ಷರು ಆಗಿರುವಂತಹ ಇಬ್ರಾಹಿಂ ಹಾಜಿ, ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟಕರು ಆದಂತಹ ಸ್ಥಳೀಯ ಖತೀಬರು, ಮುದರಿಸರು ಆಗಿರುವಂತಹ ಆದಮ್ ಹಸೀನ್ ಉಸ್ತಾದ್ ತುರ್ಕಳಿಕೆ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಸ್ಥಳೀಯ ಸಂಘಟನಾ ನಾಯಕರು, ಪ್ರತ್ಯೇಕವಾಗಿ ಇಲ್ಲಿನ ಮದ್ರಸಾ ಮುಅಲ್ಲಿಂ ಪ್ರಿನ್ಸಿಪಾಲರು ಆಗಿರುವಂತಹ NM ಶರೀಫ್ ಸಕಾಫಿ ಸೇರಿದಂತೆ ಪ್ರೀತಿ ಎಲ್ಲ ನನ್ನ ಸಹೋದರರು, ಪ್ರೀತಿಯ ಕಾರ್ಯಕರ್ತರು, ನಾವು ಈ ಸೇರಿದ್ದು ಅಲ್ಲಾಹು ಇಷ್ಟಪಡುವಂತಹ ಒಂದು ಸತ್ಕರ್ಮದ ಸಾಲಿನಲ್ಲಿ ಒಳಪಡಿಸಲಿ ಎಂಬ ಪ್ರಥಮ ಪ್ರಾರ್ಥನೆಯೊಂದಿಗೆ, ಸಮಯದ ಅಭಾವ ತುಂಬಾ ಇರುವುದರಿಂದ ಸುದೀರ್ಘವಾಗಿ ಮಾತನಾಡದೆ, ಅಲ್ಹಮ್ದುಲಿಲ್ಲಾ ಕೆಮ್ಮಾರ ಎಲ್ಲ ನಮ್ಮ ಸುನ್ನಿ ಸಂಘಟನೆಗಳು ಜಂಟಿಯಾಗಿ ಆಯೋಜನೆ ಮಾಡಿದಂತಹ ಈ ಒಂದು ಕಾರ್ಯಕ್ರಮ, ಇದಕ್ಕಾಗಿ ಹಲವು ದಿನಗಳಿಂದ ಪ್ರಚಾರ ಮಾಡುತ್ತಿರುವ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಓಡಾಡುತ್ತಿರುವ, ಪ್ರಯತ್ನ ಮಾಡುತ್ತಿರುವಂತಹ ನಮ್ಮೆಲ್ಲರ ಕಾರ್ಯಕರ್ತರು, ನಿಮ್ಮೆಲ್ಲರ ಪ್ರಯತ್ನವನ್ನು ಅಲ್ಲಾಹು ಇಷ್ಟಪಡುವಂತಹ ಒಂದು ಸತ್ಕರ್ಮದ ಸಾಲಿನಲ್ಲಿ ಒಳಪಡಿಸಲಿ ಎಂಬ ಪ್ರಥಮ ಪ್ರಾರ್ಥನೆಯೊಂದಿಗೆ, ಈಗಾಗಲೇ ಉದ್ಘಾಟನಾ ಭಾಷಣದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಉದ್ಘಾಟಕರು ಹೇಳಿದ ಹಾಗೆ, ಪವಿತ್ರವಾದ ಇಸ್ಲಾಂ ಅದು ಪರಂಪರಾಗತವಾಗಿರುವಂತಹ ಒಂದು ಸುಂದರ ಆಶಯ ಮತ್ತು ಆದರ್ಶವಾಗಿದೆ. ಜಾಗತಿಕ ಮಟ್ಟದಲ್ಲಿ ಅಥವಾ ಜಗತ್ತಿನ ಪ್ರಪಂಚದ ಯಾವುದೇ ಧರ್ಮಗಳು, ಯಾವುದೇ ಸಿದ್ಧಾಂತಗಳು, ಯಾವುದೇ ಹೊಸ ಕಂಡು ಹಿಡಿತಗಳು ಬಂದರೂ ಕೂಡ ಇಸ್ಲಾಮಿನ ಆಶಯಗಳು ಪರಿಪೂರ್ಣವಾದ ಆಶಯಗಳು, ಇಸ್ಲಾಮಿನ ಸಿದ್ಧಾಂತಗಳು ಅದು ಪರಿಪೂರ್ಣವಾದ ಸಿದ್ಧಾಂತಗಳು, ಇಸ್ಲಾಮಿನ ಪ್ರತಿಯೊಂದು ನಿಲುವುಗಳು ಕೂಡ ಅದು ಸ್ಪಷ್ಟವಾದ ನಿಲುವುಗಳು. ಯಾರ ಮುಂದೆಯೂ ಕೂಡ ಅಭಿಮಾನದಿಂದ, ಯಾವ ಸಮಯದಲ್ಲೂ ಕೂಡ, ಎಷ್ಟು ದೊಡ್ಡ ಪ್ರಭಾವಶಾಲಿಯಾದ ವ್ಯಕ್ತಿಯ ಮುಂದೆಯೂ ಕೂಡ, ಎಷ್ಟು ದೊಡ್ಡ ಕಂಡುಹಿಡಿತದ ಮುಂದೆಯೂ ಕೂಡ ಇಸ್ಲಾಮಿನ ಆಶಯವನ್ನು ಅತ್ಯಂತ ಬಿಡಿಬಿಡಿಯಾಗಿ ವಿವರಣೆ ಮಾಡಲು ನಮಗೆ ಸಾಧ್ಯವಾಗಬೇಕು. ಆ ರೀತಿಯಾಗಿದೆ ಇಸ್ಲಾಂ ಎಂಬುದು. ಇಸ್ಲಾಮಿನ ಆಶಯಗಳು, ಇಸ್ಲಾಮಿನ ಸಿದ್ಧಾಂತಗಳು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಲಿಸಿಕೊಟ್ಟಂತಹ ಆ ಒಂದು ಸಂಸ್ಕೃತಿ, ಅದನ್ನು ಉಳಿಸಿ ಅದನ್ನು ಸಂರಕ್ಷಣೆ ಮಾಡಬೇಕಾದವರು ನಾವಾಗಿದ್ದೇವೆ. ಇವತ್ತು ಹಲವಾರು ಕಾರ್ಯಕ್ರಮಗಳು, ಆಂದೋಲನಗಳು, ಇಂತಹ ಅನುಸ್ಮರಣಾ ಕಾರ್ಯಕ್ರಮಗಳು, ಅದು ಕೇವಲ ಕಾರ್ಯಕ್ರಮಗಳು ಒಂದು ವೇದಿಕೆಗೆ ಸೀಮಿತಗೊಳ್ಳಬಾರದು. ಪ್ರೀತಿಯ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಯುವಕರು, ಅಲ್ಹಮ್ದುಲಿಲ್ಲಾ, ಈ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಭಾಗವಹಿಸಿದ್ದೆ. SSF ಕಳುಹಿಸಿದಂತಹ ಸುತ್ತೋಲೆಯಲ್ಲಿ ತಿಳಿಸಿದ ಮಾದಕ ದ್ರವ್ಯದ ವಿರುದ್ಧ ಒಂದು ಅಭಿಯಾನ ನಡೆಸಿದ ಸಂದರ್ಭದಲ್ಲಿ ಹಲವಾರು ಯುವಕರು ಜಮಾತಿನ ಸಂಪೂರ್ಣವಾದ ಆ ಒಂದು ನಿರ್ದೇಶನದ ಮೇರೆಗೆ ಹಲವಾರು ಯುವಕರು ಒಟ್ಟು ಸೇರಿ ಒಂದು ಜಾಗೃತಿಯನ್ನು ಇಲ್ಲಿ ನಡೆಸಿದ್ದಾರೆ. ಇವತ್ತು ಈ ಅನುಸ್ಮರಣಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸುನ್ನಿ ಸಂಘ ಕುಟುಂಬದ ನಾಯಕರು ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ನಮ್ಮ ಕಾರ್ಯಕ್ರಮಗಳು ಕೇವಲ ಒಂದು ವೇದಿಕೆಗೆ ಸೀಮಿತಗೊಳ್ಳಬಾರದು. ಯಾಕಂತ ಹೇಳಿದರೆ ಇವತ್ತಿನ ಈ ಸನ್ನಿವೇಶದಲ್ಲಿ ಇಸ್ಲಾಮಿನ ಆಶಯ ಮತ್ತು ಸಿದ್ಧಾಂತಗಳನ್ನು ಸಂರಕ್ಷಣೆ ಮಾಡಬೇಕಾದವರು ಯುವಶಕ್ತಿಯಾದ ಯುವಕರಾಗಿದ್ದಾರೆ. ನಾವು ಇವತ್ತು ಕಾಣುತ್ತಿರುವಂತಹ ಹಲವಾರು ಸಮಾಜದಲ್ಲಿ ಕಾಣುತ್ತಿರುವಂತಹ ಹಲವಾರು ಸಮಾಜಘಾತುಕ ಕೃತ್ಯಗಳು, ಅದೇ ರೀತಿ ಅನಾಚಾರಗಳು, ಅಶ್ಲೀಲ ಚಟುವಟಿಕೆಗಳಲ್ಲಿ ಮುಸ್ಲಿಂ ಯುವಕರು ಪಾಲ್ಗೊಳ್ಳಬಾರದು ಎಂಬುದು ನಮ್ಮ ಅತ್ಯಂತ ದೊಡ್ಡ ಒಂದು ಉದ್ದೇಶವಾಗಿದೆ. ಆದ್ದರಿಂದ ಪ್ರೀತಿ ಯುವಕರೊಟ್ಟಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಇಸ್ಲಾಮಿನ ಸುಂದರವಾದ ಆಶಯ ಮತ್ತು ಸಿದ್ಧಾಂತವನ್ನು ಸಂರಕ್ಷಣೆ ಮಾಡಿ ನಾವು ಅಭಿಮಾನದಿಂದ ಎಲ್ಲರ ಮುಂದೆಯೂ ಕೂಡ ತಲೆ ಎತ್ತಿ ನಿಲ್ಲುವಂತಹ ಒಂದು ಸಮುದಾಯವಾಗಿ ಪರಿವರ್ತನೆಯಾಗಬೇಕಾಗಿದೆ. ಅದಕ್ಕೆ ನಾವು ಮಾಡುವಂತಹ ಪ್ರಯತ್ನ ಕೇವಲ ಭಾಷಣಗಳು, ತರಗತಿಗಳು, ಅದೇ ರೀತಿ ಉಪದೇಶಗಳು ಮಾತ್ರವಲ್ಲ,
ಸ್ವಯಂ ನಾನು ಪರಿವರ್ತನೆಯಾಗುತ್ತೇನೆ ಎಂಬ ಪ್ರತಿಜ್ಞೆಯೊಂದಿಗೆ ನಮ್ಮ ಮೊಹಲ್ಲಾ ವ್ಯಾಪ್ತಿಯಲ್ಲಿರುವ ಧಾರ್ಮಿಕ ಕಾರ್ಯಕ್ರಮದ ಅತ್ಯಂತ ಮುಂಚೂಣಿಯ ಸಕ್ರಿಯ ಕಾರ್ಯಕರ್ತರಾಗಿ ಸಕ್ರಿಯ ಓಡಾಟದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ಲಬೇಕಾಗಿದೆ. ನಮ್ಮ ಮಸೀದಿ ಕ್ಯಾಂಪಸ್ಸಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯರಾಗಿ ದುಡಿಯಬೇಕಾಗಿದೆ. ಯಾಕಂತ ಹೇಳಿದರೆ ನಾವು ಒಮ್ಮೆಯೂ ಕೂಡ ಯಾವುದೇ ಒಂದು ವಿವಾದಿತ ವಿಷಯದಲ್ಲಿ, ಯಾವುದೇ ಒಂದು ಸಂಘರ್ಷದ ವಿಷಯದಲ್ಲಿ, ಯಾವುದೇ ಒಂದು ಅನಿಸ್ಲಾಮಿಕ ಚಟುವಟಿಕೆಗಳಲ್ಲಿ, ಅನಾಚಾರಗಳಲ್ಲಿ ನಾವು ತೊಡಗಿಕೊಳ್ಳುವವರಾಗಬಾರದು. ಯಾಕಂತ ಹೇಳಿದರೆ ನಮಗೊಂದು ನೇತೃತ್ವವಿದೆ. ಉಲಮಾ ನೇತೃತ್ವದ ಅಧೀನದಲ್ಲಿ ಅತ್ಯಂತ ಸಕ್ರಿಯವಾಗಿ ಕಾರ್ಯಾಚರಣೆ ಮಾಡುವಂತಹ ಸುನ್ನಿ ಸಂಘಟನೆಗಳ ನಾಯಕರು ಮತ್ತು ಕಾರ್ಯಕರ್ತರೊಟ್ಟಿಗೆ ಅತ್ಯಂತ ಪ್ರೀತಿಯ ಮಾತಿನೊಂದು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಒಮ್ಮೆಯೂ ಕೂಡ ಒಳಿತಿನ ಮೂಲಕ ಕೆಡುಕನ್ನು ವಿರೋಧಿಸುವ ಅತ್ಯಂತ ಬಲಿಷ್ಠವಾದ ಸಂಘ ಶಕ್ತಿಯಾಗಬೇಕಾಗಿದೆ. ಒಳಿತಿನ ಮೂಲಕ ಈ ಸಮುದಾಯದ ಆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಮುಂಚೂಣಿ ನಿಲ್ಲಬೇಕಾಗಿದೆ. ಇವತ್ತು ಸಮಾಜ ನಡೆಯುತ್ತಿರುವಂತಹ ಕೆಡುಕುಗಳು, ಅದರ ವಿರುದ್ಧ ಮಾತನಾಡುವ, ಅದರ ವಿರುದ್ಧ ಜಾಗೃತಿ ಮಾಡುವಂತಹ ಒಂದು ಯುವಕರಾಗಿ ನಾವು ಮಾರ್ಪಡಬೇಕಾಗಿದೆ. ಅಲ್ಲಾಹು ಅದಕ್ಕೆ ತೌಫೀಕ್ ನೀಡಲಿ. ಆದ್ದರಿಂದ ನಮ್ಮ ಉಲಮಾ ನಾಯಕರು ಕಟ್ಟಿ ಬೆಳೆಸಿದಂತಹ ಸುಂದರವಾದ ನಮ್ಮ ಸಂಘಟನೆಗಳು, ಸುನ್ನಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕಾರ್ಯಾಚರಿಸುವಂತಹ ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರೊಟ್ಟಿಗೆ ಪ್ರತ್ಯೇಕವಾಗಿ ನಾನು ಈ ಸಮಯದಲ್ಲಿ ನೆನಪಿಸ್ತಾ ಇದ್ದೇನೆ. ಇಸ್ಲಾಮಿನ ಸೌಂದರ್ಯವನ್ನು ಸಂರಕ್ಷಣೆ ಮಾಡಬೇಕಾದ ಯುವಕರಾಗಿದ್ದೇವೆ ನಾವು. ಒಮ್ಮೆಯೂ ಕೂಡ ನಾವು ಸಮಸ್ಯೆಯನ್ನು ಸೃಷ್ಟಿಸುವಂತಹ ಯುವಕರಾಗಬಾರದು. ಸಮಸ್ಯೆಯ ಪರಿಹಾರ ಕೇಂದ್ರವಾಗಿ ನಮ್ಮ ಯುವಕರು ಈ ಸಮಾಜದಲ್ಲಿ ಮುಂದೆ ಬರಬೇಕಾಗಿದೆ. ಅದರ ಅನಿವಾರ್ಯತೆ ಇದೆ. ಅತ್ಯಂತ ಅಮೂಲ್ಯವಾದ ಸಮಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ದುರುಪಯೋಗ ಮಾಡದೆ, ಪ್ರೀತಿಯ ಯುವಕರೇ, ನಾವು ಇಸ್ಲಾಮಿನ ಶಕ್ತಿಯಾಗಿ ನಾವು ಪರಿವರ್ತನೆಯಾಗಬೇಕಾಗಿದೆ. ಅತ್ಯಮೂಲ್ಯವಾದ ಸಮಯವನ್ನು ಇಸ್ಲಾಂ ಧರ್ಮಕ್ಕಾಗಿ, ನಮ್ಮ ಸುಂದರವಾದ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಬೇಕಾಗಿ ನಾವು ಅದಕ್ಕೆ ಕಟಿಬದ್ಧರಾಗಬೇಕು. ಈ ಅನುಸ್ಮರಣೆ ಕಾರ್ಯಕ್ರಮಕ್ಕಾಗಿ ನಿರಂತರವಾಗಿ ದುಡಿಯುತ್ತಿರುವ, ಪ್ರಯತ್ನ ಮಾಡುವ, ಓಡಾಡುವಂತಹ ಪ್ರೀತಿಯ ಯುವಕರೇ, ಮುಸ್ಲಿಂ ಜಮಾತಿನ, SOS-ನ, SSF-ನ ಕಾರ್ಯಕರ್ತರು, ನಮ್ಮ ಈ ಕಾರ್ಯಕ್ರಮ ಅಂತ ಹೇಳಿದರೆ ಕೇವಲ ಇದೊಂದು ವೇದಿಕೆಗೆ, ಒಂದು ಭಾಷಣಕ್ಕೆ, ಅದೇ ರೀತಿ ಇನ್ನಿತರ ಕೆಲವೊಂದು ತೋರಿಕೆಗೆ ಮಾತ್ರ ಸೀಮಿತಗೊಳ್ಳದೆ ನಾವು ನಮ್ಮೊಳಗೆ ಪರಿವರ್ತನೆಯಾಗಬೇಕಾಗಿದೆ. ಇವತ್ತು ನಡೆಯುತ್ತಿರುವಂತಹ ಹಲವಾರು ಅನಾಚಾರಗಳು, ಆ ಅನಾಚಾರಗಳಲ್ಲಿ ಮುಸ್ಲಿಂ ಯುವಕರ ಪಾತ್ರ ಒಮ್ಮೆಯೂ ಕೂಡ ಇರಬಾರದು. ಅತ್ಯಂತ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾಗಿದೆ. ಸಮಾಜದಲ್ಲಿ ಇವತ್ತು ಹಲವಾರು ವರದಿಗಳನ್ನು ನೋಡ್ತಾ ಇದ್ದೇವೆ. ದಿನಂಪ್ರತಿ ನಮ್ಮ ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ಹಲವಾರು ಅನಾಚಾರಗಳು, ಹಲವಾರು ಕೃತ್ಯಗಳು, ಅದರಲ್ಲಿ ಅತ್ಯಂತ ಹೆಚ್ಚಿನ ಪಾಲು ಯುವಕರದ್ದಾಗಿದೆ. ಆದರೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ನೆನಪಿಸ್ತಾ ಇದ್ದೇನೆ, ಆ ಯುವಕರ ಪಾತ್ರ ಎಂದು ಬರುವಾಗ ನಮ್ಮ ಮುಸ್ಲಿಂ ಯುವಕರ ಪಾತ್ರದಲ್ಲಿರಬಾರದು. ನಮ್ಮ ಸೌಂದರ್ಯವನ್ನು ಸಂರಕ್ಷಣೆ ಮಾಡಬೇಕಾದದು ನಾವಾಗಿದ್ದೇವೆ. ಆದ್ದರಿಂದ ನಾವು ಕೆಡುಕಿನ ವಿರುದ್ಧ ಹೋರಾಡುವಂತಹ ಒಳಿತಿನ ಮೂಲಕ ಒಂದು ಸನ್ನದ್ಧವಾದ ತಂಡವನ್ನು ಕಟ್ಟಿಕೊಳ್ಳಬೇಕಾಗಿದೆ. ಬಹುಮಾನ್ಯರಾದ ತಾಜುಲ್ ಉಲಮಾರವರನ್ನು, ಅವರ ಆಶಯವನ್ನು ಎದೆಗಪ್ಪಿಕೊಂಡು ಕಾರ್ಯಾಚರಣೆ ಮಾಡಿದ, ಆ ನೇತೃತ್ವವನ್ನು ಸಂಪೂರ್ಣವಾಗಿ ಅಂಗೀಕರಿಸಿದ ಕೆಮ್ಮಾರ ಜಮಾತ್ ವ್ಯಾಪ್ತಿಯ ನಮ್ಮ ಸಂಘಟನೆಗಳು ಮತ್ತು ನಮ್ಮ ಯುವಕರು, ಬಹುಮಾನ್ಯರಾದ ಪ್ರವಾದಿ ಪ್ರೇಮಿಯಾಗಿ ನಾವು ಯಾವತ್ತೂ ಕೂಡ ನಮ್ಮ ಹೃದಯದಲ್ಲಿ ಅತ್ಯಂತ ಗೌರವದಿಂದ ಕಾಣುವ ತಾಜು ಶರಿಯ ಅಲಿ ಕುಂಜಿ ಉಸ್ತಾದರ ಅತ್ಯಂತ ಪ್ರೀತಿಗೆ ಪಾತ್ರರಾದಂತಹ ಈ ಮೊಹಲ್ಲಾದಲ್ಲಿ ಪ್ರೀತಿಯಿಂದ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ನಾವು ಈ ಆಶಯ ಮತ್ತು ಈ ಪರಂಪರಾಗತವಾದ ಆದರ್ಶವನ್ನು ನಮ್ಮಲ್ಲಿ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ನಮ್ಮ ಪ್ರತಿಯೊಂದು ದೈನಂದಿನವಾದ ಚಟುವಟಿಕೆಗಳಲ್ಲಿ ಇಸ್ಲಾಂ ಇರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಮನಸ್ಸಿರಾಂತರಳವಾಗಿ ಪ್ರೀತಿಸುವಂತಹ ಹಲವಾರು ಯುವಕರನ್ನು ಶಿಸ್ತುಬದ್ಧವಾದ ಒಂದು ತಂಡವನ್ನು ಕಟ್ಟಿಕೊಳ್ಳಬೇಕಾಗಿದೆ. ನಾವು ದಾರಿ ತಪ್ಪಬಾರದು, ಯಾವುದೇ ಆಮಿಷಗಳಿಗೆ ಬಲಿಯಾಗಬಾರದು, ಅನಾಚಾರಗಳಲ್ಲಿ ನಾವು ತೊಡಗಿಕೊಳ್ಳಬಾರದು, ಯಾವುದೇ ಅಕ್ರಮಗಳಲ್ಲಿ ನಾವು ತೊಡಗಿಕೊಳ್ಳಬಾರದು. ಸಂಧ್ಯಾ ಸಮಯದಲ್ಲಿ ರಾತ್ರಿ ಅರ್ಧರಾತ್ರಿಯವರೆಗೆ ಯಾವುದೋ ಒಂದು ಮೋರಿ ಕಟ್ಟೆಗಳಲ್ಲಿ ಸಮಯವನ್ನು ಪೋಲು ಮಾಡುತ್ತಿರುವ ಯುವಕರ ಪಟ್ಟಿಯಲ್ಲಿ ನಾವಿರಬಾರದು. ನಮಗೆ ತುಂಬಾ ಜವಾಬ್ದಾರಿ ಇದೆ. ಪರಲೋಕಕ್ಕಾಗಿ, ಪರಲೋಕದ ವಿಜಯಕ್ಕಾಗಿ ನಮ್ಮ ನಾಯಕರು ಕಟ್ಟಿ ಬೆಳೆಸಿದಂತಹ ಒಂದು ಸಂಘ ಶಕ್ತಿ ಇದೆ. ಆ ಸಂಘ ಶಕ್ತಿಯಲ್ಲಿ ಕೇವಲ ಸದಸ್ಯತ್ವ ಪಡೆದರೆ ನಾನು ಪರಿಪೂರ್ಣ ಕಾರ್ಯಕರ್ತನಾಗುವುದಿಲ್ಲ. ಪ್ರಾಥಮಿಕವಾದ ಸದಸ್ಯತ್ವ ಎಂಬ
ಎಂಬುದು ನಮ್ಮ ಸಂಘಟನೆಗೆ ಬರುವಂತಹ ಪ್ರವೇಶ ದ್ವಾರ ಮಾತ್ರವಾಗಿದೆ. ನಮ್ಮ ನಾಯಕರನ್ನು ಇಸ್ಲಾಮಿನ ಸಂಸ್ಕೃತಿಯನ್ನು ಸ್ವಯಂ ಜೀವನದಲ್ಲಿ ಅಳವಡಿಸಿಕೊಂಡು ನಾನೊಬ್ಬ ಮಾದರಿ ಕಾರ್ಯಕರ್ತನಾಗಿ ಮುಂದೆ ಬರಬೇಕು. ಅದು ಕೇವಲ ಸಂಘಟನೆಯ ವಿಳಾಸವಲ್ಲ, ಅದು ಇಸ್ಲಾಮಿನ ವಿಳಾಸವಾಗಿದೆ. ಇಸ್ಲಾಮಿನ ಸೌಂದರ್ಯದ ಆ ಒಂದು ಪರಂಪರೆಯನ್ನು ಉಳಿಸಿಕೊಳ್ಳುವುದರ ಮೂಲಕ ಯುವಕರು, ಯುವ ಶಕ್ತಿಗಳು ನಾವೊಂದು ಧಾರ್ಮಿಕ ಕ್ರಾಂತಿಯ ಒಂದು ದೊಡ್ಡ ಬದಲಾವಣೆಯ ಹರಿಕಾರರಾಗಬೇಕು. ಇಲ್ಲಿ ಕ್ರಾಂತಿ ಗೀತೆ ಹಾಡುವಾಗ ಧಾರ್ಮಿಕ ಜಾಗೃತಿ ಜಿಂದಾಬಾದ್ ಅಂತ ಅದರಲ್ಲಿ ಅವರು ಪ್ರಯೋಗ ಮಾಡಿದರು. ಆ ಧಾರ್ಮಿಕ ಜಾಗೃತಿ ಅಂತ ಹೇಳಿದರು ಅನಾಚಾರದ ವಿರುದ್ಧ ಹೋರಾಡುವಂತಹ ಜಾಗೃತಿಯಾಗಿದೆ. ಅದೇ ರೀತಿ ಕೆಡುಕಿನ ವಿರುದ್ಧ ಹೋರಾಡುವಂತಹ ಒಂದು ಧಾರ್ಮಿಕ ಜಾಗೃತಿಯಾಗಿದೆ. ಅದೇ ರೀತಿ ಅನಾಚಾರ, ಕೆಡುಕಿನ ವಿರುದ್ಧ, ಅದೇ ರೀತಿ ಸಂಸ್ಕೃತಿಹೀನವಾದ ಹಲವಾರು ಕೃತ್ಯಗಳಲ್ಲಿ ಇವತ್ತೂ ಕೂಡ ಜಾಗತಿಕ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ ಇಸ್ಲಾಂ ಮತ್ತು ಮುಸ್ಲಿಂ ನಾಯಕರನ್ನು ತಪ್ಪಾಗಿ ಅರ್ಥ ಮಾಡಿಕೊಡುವಾಗ ನಮ್ಮ ಸೌಂದರ್ಯವನ್ನು ನಾವು ಸಂರಕ್ಷಣೆ ಮಾಡಬೇಕು. ಇಸ್ಲಾಮಿನ ಪರಂಪರೆಗೆ ಯಾವುದಾದರೂ ತೊಡಕು ಬಂದಾಗ ಅದರ ವಿರುದ್ಧ ಮಾತನಾಡುವ, ಶಬ್ದವೆತ್ತುವ, ನಾಡು ಬದಲಾವಣೆ ಇರುವಂತಹ ಒಂದು ಕ್ರಾಂತಿಕಾರಿ ಯುವಕನಾಗಿ ಬದಲಾವಣೆಯಾಗಬೇಕಾಗಿದೆ. ಅಲ್ಲಾಹು ಅದಕ್ಕೆ ತೌಫೀಕ್ ನೀಡಲೆಂಬ ಪ್ರಾರ್ಥನೆಯೊಂದಿಗೆ ಪ್ರೀತಿಯ ಕಾರ್ಯಕರ್ತರು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಂಘಟನೆಯ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಓಡಾಡಿದಂತಹ ಪ್ರೀತಿಯ ಕಾರ್ಯಕರ್ತರು, ಅಲ್ಹಮ್ದುಲಿಲ್ಲಾ ಇಲ್ಲಿ ನಮ್ಮ ವೇದಿಕೆಯ ಬಲಭಾಗದಲ್ಲಿ ಸಮವಸ್ತ್ರಧಾರಿಗಳಾದ ಹಲವಾರು ಯುವಕರಿದ್ದಾರೆ. ಅವರು ಮುಸ್ಲಿಂ ಜಮಾತಿನ ಕಾರ್ಯಕರ್ತರು, SOS ಕಾರ್ಯಕರ್ತರು, SSF ಕಾರ್ಯಕರ್ತರು. ನಾವು ಕೇವಲ ಒಂದು ಬ್ಯಾಡ್ಜ್ ಮತ್ತು ಇಂತಹ ಕಾರ್ಯಕ್ರಮಗಳಿಗೆ ಸೀಮಿತವಾಗಬಾರದು. ಇಸ್ಲಾಮಿನ ಸುಂದರವಾದ ಪರಂಪರೆಗೆ ಜೀವ ತುಂಬುವಂತಹ, ಅದಕ್ಕೆ ಜೀವಂತಗೊಳಿಸುವಂತಹ ಕಾರ್ಯಕರ್ತರಾಗಿ ಬದಲಾವಣೆಯಾಗಬೇಕಾಗಿದೆ. ಅಲ್ಹಮ್ದುಲಿಲ್ಲಾ ಒಮ್ಮೆಯೂ ಕೂಡ ಇವತ್ತು ಕಳೆದ ಅಲ್ಹಮ್ದುಲಿಲ್ಲಾ SSF ಒಂದು ಅಭಿಯಾನದಲ್ಲಿ ನಾವು ಮಾದಕ ದ್ರವ್ಯದ ವಿರುದ್ಧ ಒಂದು ಸುತ್ತೋಲೆಯನ್ನು ಕಳುಹಿಸಿದಾಗ ಎಲ್ಲಾ ಕಡೆಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ಅದೇ ರೀತಿ ನಮ್ಮ ಹಿರಿಯರ ಸಹಕಾರದೊಂದಿಗೆ ಉಲಮಾ ನಾಯಕರ ನಿರ್ದೇಶನದಂತೆ ದೊಡ್ಡ ಯಶಸ್ವಿಯಾದ ಒಂದು ಅಭಿಯಾನವನ್ನು ನಡೆಸಿದೆವು. ಈಗ SOS ಮಾದರಿ ಮದುವೆ ಎಂಬ ಶತದಿನದ ಅಭಿಯಾನದ ಮೂಲಕ ದೊಡ್ಡ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದೆ. ಹಲವಾರು ಕಡೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳು, ವ್ಯತ್ಯಸ್ತವಾದ ವಿಭಿನ್ನವಾದ ಕಾರ್ಯಕ್ರಮಗಳ ಮೂಲಕ ಮಾದರಿ ಮದುವೆ ಎಂಬ ಆ ಒಂದು ಧ್ಯೇಯ ವಾಕ್ಯದಲ್ಲಿ ಮುಸ್ಲಿಂ ಸಮುದಾಯದ ಒಳಗೆ ನಡೆಯುತ್ತಿರುವಂತಹ ಮದುವೆ ಎಂಬ ಹೆಸರು ನಡೆಯುತ್ತಿರುವ ಅನಾಚಾರಗಳ ವಿರುದ್ಧ ನಾವು ಬದಲಾವಣೆಯಾಗಬೇಕಾಗಿದೆ. ನನ್ನ ಮಗ, ನನ್ನ ಅಣ್ಣ, ನನ್ನ ತಂಗಿಯ ಮದುವೆ ಕಾರ್ಯಕ್ರಮದಲ್ಲಿ ಇಸ್ಲಾಂ ವಿರೋಧಿಸಿದ, ಇಸ್ಲಾಂ ನಿಷಿದ್ಧ ಮಾಡಿದಂತಹ ಯಾವುದೇ ಅನಾಚಾರಗಳು ನಡೆಯಬಾರದು. ಅದಕ್ಕೆ ನಾನು ಪ್ರತಿಜ್ಞೆ ಮಾಡಬೇಕು. ನಮ್ಮ ಸಂಘಟನೆಗಳ ಹಿರಿಯ ನಾಯಕರು 10-15 ವರ್ಷಗಳ ಹಿಂದೆ ವರದಕ್ಷಿಣೆ ಎಂಬ ಒಂದು ಪೆಡಂಭೂತ ಈ ಸಮಾಜಕ್ಕೆ, ಸಮುದಾಯಕ್ಕೆ ಅತ್ಯಂತ ದೊಡ್ಡ ಆಪತ್ತಾಗಿ ಬಂದ ಸಮಯದಲ್ಲಿ ನಮ್ಮ ಸಂಘಟನೆಗಳು, ನಮ್ಮ ನಾಯಕರು, ಎಲ್ಲಾ ಸಾಮಾಜಿಕ ಮುಖಂಡರುಗಳ ನಾಯಕತ್ವದೊಂದಿಗೆ ದೊಡ್ಡ ಅಭಿಯಾನ ನಡೆಸಿದಾಗ ಇವತ್ತು ಸಮಾಜದಿಂದ ಸಂಪೂರ್ಣವಾಗಿ ವರದಕ್ಷಿಣೆ ದೂರವಾಗುತ್ತಿದೆ. ಆದರೆ ಅದಕ್ಕಿಂತಲೂ ಆಪತ್ತಾಗಿರುವಂತಹ ಮದುವೆ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಅನಾಚಾರಗಳು, ಹಲವಾರು ಕಾರ್ಯಕ್ರಮಗಳು, ದುಂದು ವೆಚ್ಚಗಳು, ಅದರಲ್ಲಿ ಇಸ್ಲಾಂ ನಿಷಿದ್ಧ ಮಾಡಿದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿರುವವರು ನಮ್ಮ ಯುವಕರಾಗಿದ್ದಾರೆ. ಆದ್ದರಿಂದ ಪ್ರೀತಿಯ ಈ ಕಾರ್ಯಕ್ರಮದ ಸಂಯೋಜಕರು, ಈ ಮೊಹಲ್ಲಾ ವ್ಯಾಪ್ತಿಯ ಜಮಾತ್ ಆಡಳಿತ ಸಮಿತಿಯ ನಾಯಕರು, ನಮ್ಮ ಸಂಘಟನಾ ನಾಯಕರು ದೊಡ್ಡ ಈ ಅಭಿಯಾನಕ್ಕೆ ಚಾಲನೆ ನೀಡಬೇಕಾಗಿದೆ. ನಮ್ಮ ಮೊಹಲ್ಲಾ ವ್ಯಾಪ್ತಿಯಲ್ಲಿ ಈ ಮಾದರಿ ಮದುವೆಯನ್ನು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ಬರಲು ನಾವು ಪ್ರಯತ್ನ ಮಾಡಬೇಕು. ನಮ್ಮ ಮಕ್ಕಳು, ನಮ್ಮ ಯುವಕರು ಈ ಮೊಹಲ್ಲಾ ವ್ಯಾಪ್ತಿಯಲ್ಲಿ ಯಾವುದಾದರೂ ಮದುವೆ ನಡೆಯುವಾಗ ಅದರಲ್ಲಿ ಅನಾಚಾರವಿರಬಾರದು. ಅತ್ಯಂತ ಕಡಿಮೆ ಖರ್ಚಿನ ಮದುವೆಗೆ ಅತ್ಯಂತ ಬರಕತ್ತಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸಿದ ಆ ಬರಕತ್ತಿನ ಮದುವೆ ಕಾರ್ಯಕ್ರಮಕ್ಕೆ ನಾವು ಮುತುವರ್ಜಿ ವಹಿಸಬೇಕಾಗಿದೆ. ನಾವು ಆ ರೀತಿಯ ಆಲೋಚನೆಗಳನ್ನು ಮಾಡಬೇಕಾಗಿದೆ. ಆ ರೀತಿ ಮೊತ್ತದಲ್ಲಿ ಒಂದು ಮೊಹಲ್ಲಾ ವ್ಯಾಪ್ತಿ ಅಂತ ಹೇಳಿದರೆ ಇಸ್ಲಾಮಿನ ಒಂದು ಸುಂದರವಾದ ಒಂದು ಆಧ್ಯಾತ್ಮಿಕ ಬೆಳಕನ್ನು ಚೆಲ್ಲುವಂತಹ ಒಂದು ಕೇಂದ್ರವಾಗಿದೆ ಮಸೀದಿ ಕ್ಯಾಂಪಸ್ ಅಂತ ಹೇಳಿದರೆ. ಈ ಕ್ಯಾಂಪಸ್ಸಿನಲ್ಲಿ ನಮ್ಮ ಎಲ್ಲ ಯುವಕರು ಅತ್ಯಂತ ಒಗ್ಗಟ್ಟಿನೊಂದಿಗೆ, ಉಲಮಾ ನಾಯಕರ ಸಂಪೂರ್ಣವಾದ ಆ ನಿರ್ದೇಶನದೊಂದಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆಯ ಮೂಲಕ ಸ್ವಯಂ ಬದಲಾವಣೆಯ ಪ್ರತಿಜ್ಞೆಯೊಂದಿಗೆ ನಮ್ಮ ಮುಂದಿನ ಪ್ರತಿಯೊಂದು ಚಟುವಟಿಕೆಗಳು ಅಲ್ಲಾಹು ಇಷ್ಟಪಡುವಂತಹ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಷ್ಟಪಡುವಂತಹ ಸತ್ಕರ್ಮದ ಸಾಲಿನಲ್ಲಿ ನಾನು ಭಾಗಿಯಾಗಬೇಕು ಎಂಬ ಪ್ರತಿಜ್ಞೆಯೊಂದಿಗೆ ನಾವು ನಮ್ಮ ಜೀವನವನ್ನು ನಡೆಸಬೇಕಾಗಿದೆ. ಅಲ್ಲಾಹು ಅದಕ್ಕೆ ತೌಫೀಕ್ ನೀಡಲೆಂಬ ಪ್ರಾರ್ಥನೆಯೊಂದಿಗೆ ಈ ಯಶಸ್ವಿಯಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಇಲ್ಲಿನ ಜಮಾತಿನ ನಾಯಕರು, ಅದೇ ರೀತಿ ನಮ್ಮ ಸುನ್ನಿ ಸಂಘಟನೆಗಳ ನಾಯಕರು ಮತ್ತು ಕಾರ್ಯಕರ್ತರಿಗೆ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಸರ್ವ ಸಹೋದರರಿಗೂ ಕೂಡ ಪ್ರಾರ್ಥನೆ ತುಂಬಿದ ಅಭಿನಂದನೆಗಳೊಂದಿಗೆ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅದರೊಟ್ಟಿಗೆ ಇನ್ಶಾ ಅಲ್ಲಾಹ್ ಇದೇ ಡಿಸೆಂಬರ್ 31, 2026 ಜನವರಿ 4ರವರೆಗೆ ಇತಿಹಾಸ ಪ್ರಸಿದ್ಧವಾದ ತುರ್ಕಳಿಕೆ ಹಯಾತುಲ್ ಔಲಿಯಾ ದರ್ಗಾ
ಶರೀಫ್ ವರ್ಷಂಪ್ರತಿ ಆಚರಿಸಿಕೊಂಡು ಬರುತ್ತಿರುವ ಉರೂಸ್ ಕಾರ್ಯಕ್ರಮ ನಡೆಯುವಾಗ ಹಲವಾರು ಸಯ್ಯಿದುಗಳು, ಉಲಮಾ ನಾಯಕರುಗಳು, ಸಾದಾತುಗಳು, ಸಾಮಾಜಿಕ ಮುಖಂಡರುಗಳು ಭಾಗವಹಿಸಲಿರುವ ಐತಿಹಾಸಿಕವಾದ ನಮ್ಮ ಉರೂಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.